ನನ್ನ ಬಹಳ ಆತ್ಮೀಯರು, ಶಿಸ್ತುಬದ್ಧ ಜೀವನಕ್ಕೆ ಒಬ್ಬ ಮಾದರಿ ವ್ಯಕ್ತಿ ಅಂತ ಹೇಳಿದರೆ ಅವರು ಶಿವಪ್ರಕಾಶ್ ಸರ್ ಅವರು. ನಾನು ಕಂಡುಕೊಂಡಂಥ ವ್ಯಕ್ತಿಗಳಲ್ಲಿ ಅವರನ್ನು ಬಹಳ ಅಂತರಾಳದಲ್ಲಿ ನಾನು ಶಿವಪ್ರಕಾಶ್ ರವರನ್ನು ಇಟ್ಟುಕೊಂಡಿದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರೇ, ರಂಗ ಪ್ರಶಸ್ತಿಯನ್ನು ಪುರಸ್ಕೃತರಾದಂಥ ಮೇಡಮ್ ರವರೇ, ನನ್ನ ಈ ಶಾಲಾ ಶಿಕ್ಷಕಿಯ ಮುಖ್ಯೋಪಾಧ್ಯಾಯರೇ, ರೆಹಮಾನ್ ರವರೇ, ಸುಬ್ರಹ್ಮಣ್ಯರವರೇ, ಪ್ರೇಮ್ನಾಥ್ ಸರ್ ಮತ್ತು ನಮ್ಮ ಮೇಡಮ್ ತುಂಬ ಹೇಳಿದರು. ನಾನು ವಿಶೇಷವಾಗಿ ಹೇಳುವುದಾಗಿದ್ದರೆ, ನನ್ನ ಮೂಲ ಹುಟ್ಟು ಮರಕಡದಲ್ಲಿ ಇಲ್ಲಿ ಕೆಳಗೆ ಒಂದು ದೋಟ ಅಂತ ಇತ್ತು. ಆ ದೋಟದ ಪಕ್ಕದಲ್ಲಿ ನನ್ನ ಅಜ್ಜಿ ಮನೆ ಇತ್ತು. ನಾನು ದೋಟದಲ್ಲಿ ಬೆಳೆದವ. ಈ ಶಾಲೆಯ ಹಳೆ ವಿದ್ಯಾರ್ಥಿ ನಾನು. ನನಗೆ ತುಂಬ ಖುಷಿ ಆಗ್ತದೆ. ಈ ಹಿಂದೆ ಕೂಡ ಬಂದಾಗ ಕೂಡ ಹೇಳಿದ್ದೇನೆ, ಈ ಶಾಲೆಯಲ್ಲಿ 1ನೇ ಕ್ಲಾಸ್ ಮತ್ತು 2ನೇ ಕ್ಲಾಸನ್ನು ಇಲ್ಲೇ ನಾನು ಮುಗಿಸಿದವ, ಈ ಶಾಲೆಯ ಹಳೆ ವಿದ್ಯಾರ್ಥಿ. ಇನ್ನೊಂದು ನನಗೆ ಮರಕಡ ಅಂತ ಹೇಳಿದರೆ, ಕುಂಜತ್ ಮೇಲೆ ಅಂದರೆ ಇಷ್ಟ ಅಂತ ಹೇಳಿದರೆ, ನಮ್ಮ ಪ್ರೇಮ್ನಾಥ್ ಸರ್ ಹೇಳಿದ ಹಾಗೆ ಸ್ವರೂಪ ಅಧ್ಯಯನ ಸಮೂಹ. ಅವನ ಗೋಪಾಡ್ಕರ್ ಸರ್ ಅವರು ಒಂದು ಚಿಕ್ಕ ಮಟ್ಟಿನ ಒಂದು ಮನೆಯನ್ನು ಕಟ್ಟಿದ್ರಲ್ಲಿ ನಮ್ಮ ಮನೆಗೆ ಬರ್ತಾಯಿದ್ರು. ಅವರ ಪ್ರೇಮ್ನಾಥ್ ಸರ್ ಹೇಳಿದರು, ಬರ್ತಾ ಇರಬೇಕಾದ್ರೆ ಒಂದು ದಿನ ರಾತ್ರಿ ಉಳ್ಕೊಂಡಿದ್ರು ಅವರು. ಅದೇ ಸ್ವರೂಪ ಎನ್ನುವಂಥ ಹೆಸರನ್ನೇ ನಮ್ಮ ಮನೆಯಲ್ಲೇ ಇಟ್ಟುಕೊಂಡದ್ದು. ಸ್ವರೂಪ ಅಧ್ಯಯನ ಸಮೂಹ ಎನ್ನುವಂಥದ್ದನ್ನು ನಾನು ಮತ್ತು ಗೋಪಾಡ್ಕರ್ ಅವರು ಸುಮಾರು ಮಧ್ಯರಾತ್ರಿ ಆಗಿರ್ಬೋದೇನೋ ಅಷ್ಟು ಚರ್ಚೆ ಮಾಡಿ ಸ್ವರೂಪ ಅಧ್ಯಯನ ಸಮೂಹ ಅಂತ ಹೆಸರನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಂಡದ್ದು. ಅವರು ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಈಗ ಪ್ರೇಮ್ನಾಥ್ ಸರನ್ನು ಆವಾಗ ನೆನಪು ಮಾಡಿದರು. ಗೋಪಾಡ್ಕರ್ ಮನೆಗೆ ಬಂದಿದ್ದರು. ಆವಾಗ ನನ್ನ ಹೆಂಡತಿ ಹತ್ರ ಕೇಳಿದರು, ಒಂದು ಇಲ್ಲಿಗೆ ಸಾಮಾನು ದಾದಾಪುರ ಬೋರ್ಡು ಅಂತೇಳಿ. ಆವಾಗ ಅವಳು ಫುಲ್ ಒಂದು ಲಿಸ್ಟನ್ನು ಮಾಡಿ ಕೊಟ್ಟಳು. ಈ ಒಂದು ಮನೆ ಅಂದ್ರ ಮೇಲೆ ಮನೆಗೆ ಏನೆಲ್ಲ ಬೇಕು ಅಂತ ಹೇಳಿಕೊಂಡು ಚೀಟಿಯನ್ನು ಬರೆದು ಕೊಟ್ಟಳು. ಕೊಡುವಾಗ ಒಂದು 4 ದಿನ ಬಿಟ್ಟ ನಂತರ ಪುನಃ ಬಂದರು ಅವರು. ಪೂರ ಸಾಮಾನು ತೊಂಡೆ ಶೋಭಕ್ಕ, ಹೆಂಗಿರ ಬರೀತ ಮಸ್ತು ಖುಷಿ ಅಣ್ಣ ಅಂತ ಹೇಳಿದರು. ದಯಗಂತ ಇವರು ಕೇಳಿದರು. ಆಯಿತು, ಸುರೂಟ್ ಒಂಜಿ ಲ್ಯಾಂಪು ಬರೀತಾರೆ, ಕಡೆ ಕೊಂಚ ಬಲ್ಲು ಬರೀತಾರೆ ಅಂತೇಳಿ. ನನಗೆ ಅದು ಇವತ್ತಿಗೂ ನನಗೆ ನೆನಪಾಗ್ತದೆ. ಪ್ರೇಮ್ನಾಥ್ ಸರ್ ಅವಾಗ ನೆನಪು ಮಾಡಿದರು. ನಿಜವಾಗಿಯೂ ನನಗೆ ಅದು ಯಾಕೆ ಖುಷಿ ಆಯ್ತು ಅಂದರೆ, ನಮ್ಮ ಜೀವನ ಬೆಳಗ್ಬೇಕಾದ್ರೆ ಒಂದು ಲ್ಯಾಂಪ್ ಬೇಕು, ಅಲ್ಲಿ ಕರೆಂಟ್ ಇರಲಿಲ್ಲ. ತುಂಬ ಮಕ್ಕಳು ಬರ್ತಾಯಿದ್ರು, ಅವರು ಬರಿಬೇಕಾದ್ರೆ ಒಂದು ಪುಟ್ಟ ಲ್ಯಾಂಪ್ ಬೇಕಂತೇಳಿ ನಾನು ಯೋಚನೆ ಮಾಡ್ತಾಯಿದ್ದೆ. ಅದನ್ನು ಅವನು ಫಸ್ಟಿಗೆ ಬರೆದಿದ್ಲು. ಕೊನೆಗೆ ಬಲ್ಲು ಯಾಕೆ ಅಂತೇಳಿ ಅವ್ರು ಹೇಳೋದು ದೆತ್ತೋನರಣ ಅಂತೇಳಿ, ಗುವೆಲ್ದ ನೀರು ಪರೋಡ ಬಲ್ಲು ಬೋಡೆ ಅಂತ ಹೇಳಿದೆ. ಈ ರೀತಿಯಲ್ಲಿ ಸ್ವರೂಪ ಅಧ್ಯಯನ ಹುಟ್ಟುಕೊಂಡಿತು. ಇನ್ನು ಮಕ್ಕಳ ಶಿಬಿರ ಅಂತೇಳಿ ನೂರಾರು, ಪ್ರೇಮ್ನಾಥ್ ಸರ್ ಹೇಳಿದಾಗೆ 100 ಮಕ್ಕಳ ಶಿಬಿರಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಅದಕ್ಕೆ ನನ್ನ ಪೂರ್ಣ ಬೆನ್ನೆಲುಬಾಗಿ ಆ ಕಾರ್ಯಕ್ರಮಗಳಲ್ಲಿ ನಿಂತವರೇ ಪ್ರೇಮ್ನಾಥ್ ಸರ್ ಅವರು. ಗೋಪಾಡ್ಕರ್ ಇದ್ದರು, ಅವರು ಮಾರ್ಗದರ್ಶಕರಾಗಿದ್ದರು. ಸಂಪೂರ್ಣವಾಗಿ ನಮ್ಮ ಬೆನ್ನೆಲುಬಾಗಿ ನಿಂತವರು ಪ್ರೇಮ್ನಾಥ್ ಸರ್ ಅವರು. ನಾನು ವಿದ್ಯಾದಾಯಿನಿ ಶಾಲೆಯಲ್ಲಿ ಶಿಕ್ಷಕನಾಗಿ ಮುಖ್ಯೋಪಾಧ್ಯಾಯನಾಗಿ ನಾನು ನಿವೃತ್ತನಾದವ. ಆ ನಂತರದ ದಿನಗಳಲ್ಲಿ ಎಷ್ಟು ಬೇಕು ಅಷ್ಟು ಕ್ಯಾಂಪ್ಗಳನ್ನು ಮಾಡಿದ್ದು ಮಾತ್ರ ಅಲ್ಲ, ಪ್ರತಿ ವರ್ಷ ಕೂಡ ಒಂದು ಒಳ್ಳೆ ನಾಟಕ ಕೊಡ್ತಾ ಇದ್ದೀವಿ. ಆ ನಾಟಕ ಹೇಗಿತ್ತಂದ್ರೆ ಸರ್, ಸಂತಿಗೆ ಹೋದನು ಭೀಮಣ್ಣ, ತಿರುಕನ ಕನಸು, ಇಂಥ ಹಾಡುಗಳನ್ನೆಲ್ಲ ತಗೊಳ್ತಾ ಇದ್ದೆ. ಅಂಥ ಹಾಡುಗಳನ್ನು ತಗೊಂಡು ನಾಟಕ ಮಾಡ್ತಾಯಿದ್ದೆ. ಅದು 1 ಗಂಟೆ 1.5 ಗಂಟೆ ನಾಟಕ. ಈ ರೀತಿಯಲ್ಲ ಮೇಡಮ್ ಹೇಳಿದ್ದು ಅದು ಪೂರ್ಣ ಸತ್ಯ. ಅದು 12 ರೂಪಾಯಲ್ಲಿ ಮೈಕ್ರೋಸ್ಕೋಪ್ ಮಾಡಿದ್ದು ಪೂರ್ಣ ಸತ್ಯ. ನನ್ನದು ಅಂಥದ್ದೊಂದು 200-300 ಮಾಡೆಲ್ಸ್ಗಳಿತ್ತು. ರಾಜ್ಯಾದ್ಯಂತ ತಿರುಗಾಡಿದ್ದೇನೆ. ಅದಕ್ಕೆ ಗೋಪಾಡ್ಕರ್ ಒಂದು ಹೆಸರು ಕೊಡ್ತಾಯಿದ್ದೆ. ಯಾವಾಗ ಫೋನ್ ಮಾಡುವಾಗ ವಿಜ್ಞಾನ ಮಾರಲಿಕ್ಕೆ ಇನ್ಯಾವಾಗ ಹೋಗುವುದು ಅಂತ, ಮಾರಲಿಕ್ಕೆ ಹೋಗುವುದು ಅಂತ ಹೇಳಿದವರು. ಈ ರೀತಿ ಹೇಳ್ತಾಯಿದ್ರು. ಏನೇ ಇರಲಿ ಬಂಧುಗಳೇ, ನಾನು ಪುಟ್ಟ ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನು ಹೇಳ್ತೇನೆ. ನಾನು ಹೆಚ್ಚು ಮಾತನಾಡೋದಿಲ್ಲ. ತುಂಬ ಮಂದಿ ಮಾತನಾಡಿ ನನ್ನ ಅಧ್ಯಕ್ಷರನ್ನು ಮಾತನಾಡಬೇಕು. ಬಹಳ ಒಳ್ಳೆಯ ಮಾತಿಗಾಗಿ ನಾವು ಕಾಯ್ತಾ ಇದ್ದೇವೆ. ಶಿಬಿರಗಳು ನಾನು ಯಾವತ್ತು ಮಕ್ಕಳಿಗೆ ಹೇಳ್ತಾ ಇದ್ದೆ, ನಾನು ವಿಜ್ಞಾನ ಶಿಕ್ಷಕನಾದ ಕಾರಣ ವೇಸ್ಟ್ ಮೆಟೀರಿಯಲ್ಗಳನ್ನು ತೋರಿಸಿ ನೋಡಿ, ಈ ಡಬ್ಬ ಹಿಡ್ಕೊಂಡ್ರೆ ನಮಗೆ ಬದುಕಲಿಕ್ಕೆ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದೆ. ನನ್ನ ಕೈಯಲ್ಲೊಂದು ಪೌಡರ್ ಟಿನ್ ಕೊಡಿ ವೇಸ್ಟ್, ಅದರಲ್ಲಿ ನಾನು ಬದುಕುವುದೇ ಹೇಗೆ ಅಂತ ತೋರಿಸ್ಕೊಡ್ತೇನೆ ಅಂತ ಹೇಳ್ತಾ ಇದ್ದೆ. ನನ್ನ ಕೈಯಲ್ಲೊಂದು ವೇಸ್ಟ್ ಯಾವುದಾದ್ರೂ ಟೂತ್ಪೇಸ್ಟ್ ಬಾಕ್ಸ ಅಥವಾ ಟೂತ್ಪೇಸ್ಟ್ ನೀವು ಬಿಸಾಡೋದನ್ನು ಕೊಡಿ, ಅದರಲ್ಲಿ ಬದುಕುವುದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದೆ. ನನಗೆ ಖುಷಿಯಾಗೋದು ಏನಪ್ಪ ಅಂತೇಳಿದರೆ, ನಾನು ಕಲಿಸಿದಂಥ ವಿದ್ಯಾರ್ಥಿಗಳು ಸರ್, ನಾನು ಕಲಿಸಿದಂಥ ಒಬ್ಬ ವಿದ್ಯಾರ್ಥಿ
ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರಗಾರರಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಜುಬೇರ್ ಕುಡ್ಲರ್ ಅವ್ರಿಗೆ ಗೊತ್ತಿರ್ಬೋದು, ಎಲ್ ಎನ್ ತಲ್ಲೂರು ಅಂತೇಳಿ ಒಬ್ಬರು ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಚಿತ್ರಗಾರ. ಅವರೊಂದಿಷ್ಟು ಈಗ ಸೌತ್ ಆಫ್ರಿಕಾದಲ್ಲಿ ಇದ್ದಾರಂತೆ. ಅವರೊಂದು ಇಷ್ಟು ದಪ್ಪದ ಪುಸ್ತಕ ಬರೆದ್ರು ಇಂಗ್ಲೀಷಲ್ಲಿ. ಅದು ನಮ್ಮ ಕಾಲೇಜಿಗೆ ಕಳಿಸಿಕೊಟ್ರು. ಆವಾಗ ಅಲ್ಲಿಯ ಗ್ರಂಥಪಾಲಕರು ಪುಸ್ತಕವನ್ನು ಓದಿ ಅದನ್ನು ನನಗೆ ಫೋನ್ ಮಾಡಿ, ಪೇಜಾವರ ಒಂದು ಸಾರಿ ಬಂದು ಪುಸ್ತಕ ನೋಡಿ ಹೋಗಿ ಅಂತ ಹೇಳಿದರು. ಅಂದರೆ ಈ ಬದುಕಿಗೆ ನನಗೆ ಇನ್ಸ್ಪಿರೇಷನ್ ಆದವರು ಕೆ ಪೇಜಾವರ ಅಂತೇಳಿ ಫಸ್ಟಿಗೆ ಒಂದು ಲೈನನ್ನು ಬರ್ತಿದ್ರಂತೆ. ನಾನು ಹೋಗಿ ಮತ್ತೆ ನೋಡಿದ್ದೀನಿ, ನನಗೆ ಖುಷಿ ಆಯಿತು. ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದರೆ, ಈ ಶಿಬಿರದಿಂದ ಹುಟ್ಟಿದಂಥ ವಿದ್ಯಾರ್ಥಿಗಳು ಎಷ್ಟು ಮೇಲ್ಮಟ್ಟಕ್ಕೆ ಹೋಗ್ತಾರೆ ಎನ್ನುವುದಕ್ಕೆ ಒಂದು ಸಾಕ್ಷಿ, ಇಂದು ದೇಶದ ಸ್ಟಾರ್ ಆಟಗಾರ KL ರಾಹುಲ್ ನಮ್ಮ ಕ್ಯಾಂಪಿನ ವಿದ್ಯಾರ್ಥಿ. ನೋಡಿ ಎಷ್ಟು ನಮಗೆ ಖುಷಿ ಆಗ್ತದೆ. ನೋಡಿ, KL ರಾಹುಲ್ ಅವರು ಯಾವುದೇ ತಂಡದಲ್ಲಿ ಬೇಕಾದ್ರೆ ಆಡಲಿ, ಅವರು ಆ ತಂಡಕ್ಕೆ ನಮ್ಮೊಂದು ಬೆಂಬಲ ಮಾತ್ರ ಅಲ್ಲ, ಆ ರಾಹುಲ್ ಆಡ್ತಾ ಇದ್ದಾರೆ ಅಂತೇಳಿ. ಅವರು ಔಟ್ ಆದಾಗ ನಮಗೆ, ನಮ್ಮ ಮನೆ ಮಕ್ಕಳು ಔಟ್ ಆದಾಗೆ ನಮಗೆ ಅನಿಸ್ತಾ ಇತ್ತು. ಈ ಮಾತುಗಳನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಬಂಧುಗಳೇ, ಇದು KL ರಾಹುಲ್ನಂಥ ವಿದ್ಯಾರ್ಥಿಗಳು ನಿಮ್ಮಲ್ಲೂ ಕೂಡ ಬೇಕಾದಷ್ಟು ಮಂದಿ ಇದ್ದಾರೆ. LN ತಲ್ಲೂರಿನವರು ಕೂಡ ನಿಮ್ಮಷ್ಟು ಬೇಕಾದಷ್ಟು ಮಂದಿ ಇದ್ದಾರೆ. ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಶಿಕ್ಷಣವೆಂದರೆ ಪುಸ್ತಕದ ಬದನೆಕಾಯಿ ಅಲ್ಲ, ಅದು ಮಾನಸಿಕ ಬೆಳವಣಿಗೆ ಎನ್ನುವಂಥದ್ದು. ಶಿಕ್ಷಣ ಎನ್ನುವಂಥದ್ದು ಪುಸ್ತಕದ ಬದನೆಕಾಯಿ ಅಲ್ಲ, ಅದು ಮಾನಸಿಕ ಬೆಳವಣಿಗೆ. ನಾವು ಯಾವುದರ ತನಕ ಮಾನಸಿಕವಾಗಿ ನಾವು ಗಟ್ಟಿಯಾಗಿದ್ದೇವೆ ಅಷ್ಟರವರೆಗೆ ನಮ್ಮ ಬದುಕು ನಮ್ಮ ಕೈಯಲ್ಲಿರ್ತದೆ ಅಂತ ಹೇಳ್ಕೊಂಡು. ನನ್ನೊಂದು ಸೊಸೆ ಮತ್ತು ಪುಲ್ಲಿ ಬಂದಿದೆ ಇಲ್ಲಿಗೆ. ಅವಳಿಗೆ ದಿನ ನಾನು ಹೇಳೋದು, ನಮ್ಮ ಮನೆ ಪಕ್ಕದಲ್ಲಿರುವ ಕಾರಣದಿಂದಾಗಿ ದಿನಕ್ಕೊಂದು ಚಿತ್ರ ಬರೆದು ಕೊಡಿ, ಅದು ಅಲ್ಲಿ ಕೂತಿದ್ದಾರಲ್ಲ ಅವರನ್ನು ಕರ್ಕೊಂಡು ಬಂದು ಮಕ್ಕಳ ಜೊತೆಯಲ್ಲಿ ಸ್ವಲ್ಪ ನೋಡಲಿ ಅಂತೇಳಿ. ಅಂದರೆ ದಿನಕ್ಕೊಂದು ಚಿತ್ರ ಮಾಡಿಕೊಡಿ ಅಂತೇಳಿ, ದಿನಕ್ಕೊಂದು ಚಿತ್ರ ತಂದು ಮಾಡಿಕೊಡಿ. ಅಜ್ಜ ಇದು ಸರಿ ಆಯ್ತಾ, ಅಜ್ಜ ಇದಕ್ಕೆ ಇನ್ನು ಯಾವ ಪೇಂಟ್ ಕೊಡಬೇಕು, ಇದಕ್ಕೆ ಇನ್ನೇನು ಕೊಡಬೇಕು, ಈ ರೀತಿಯೆಲ್ಲ ಹೇಳ್ತಾ ಇರ್ತಾಳೆ. ಅವಳಿಗೆ ಪ್ರತಿ ವರ್ಷ ಅವಳ ಬರ್ತಡೇ ಮಾಡುವಾಗ ಬ್ಯಾಕ್ ಡ್ರಾಪ್ ಯಾವುದಪ್ಪ ಅಂತ ಹೇಳಿದ್ರೆ, ಅವಳು ಮಾಡಿದಂಥ ಚಿತ್ರಗಳೇ ಬ್ಯಾಕ್ ಡ್ರಾಪ್. ಅವಳ ಎಲ್ಲ ಚಿತ್ರಗಳನ್ನು ಬ್ಯಾಕ್ ಡ್ರಾಪಿಗೆ ಅಂಟಿಸಿ, ಅನ್ನೋದು ಅವಳಿಗೆ ಖುಷಿಯಾಗಲಿ ಅನ್ನೋಂಥ ದೃಷ್ಟಿಯಲ್ಲಿ ಚೆಂದ ಮಾಡಿ ಈ ರೀತಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದನ್ನು ನೀವು ಕೂಡ ಅರಗಿಸಿಕೊಳ್ಳಿ. ದಿನಕ್ಕೆ ಏನಾದರೂ ಒಂದು ಕನಿಷ್ಠ ಒಂದು ಚಿಕ್ಕ ಕೆಲಸವನ್ನಾದರೂ ಆರ್ಟಿನ ವಿಭಾಗದಲ್ಲಿ ಮಾಡಿ. ಪ್ರೇಮ್ನಾಥ್ ಸರ್ ಹಾಗೆ ಒಳ್ಳೆ ಗಾಯಕರಾಗಿ, ಒಳ್ಳೆ ಆರ್ಟಿಸ್ಟ್ ಆಗಿ, ಒಬ್ಬ ಸೌಮ್ಯ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿಯಾಗಿ ಅಂತೇಳಿ ನಮ್ಮಲ್ಲಿ ನಾನು ವಿನಂತಿಸ್ಕೊಡ್ತಾ ಇದ್ದೇನೆ. ಇವತ್ತು ಸ್ವರೂಪ ಎನ್ನುವಂಥದ್ದು ಉಳಿದುಕೊಂಡಿದ್ದರೆ ಅದಕ್ಕೆ ನನಗೆ ಖುಷಿಯಾಗೋದು ರೆಹಮಾನ್ ಖಾನ್ ರವರ ಇಡೀ ಕುಟುಂಬಕ್ಕೆ ನನ್ನ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ನೀವು ಒಪ್ತೀರಾ ಇಲ್ವ ಅಂತ ಗೊತ್ತಿಲ್ಲ. ಗೋಪಾಡ್ಕರ ಮನೆಯಲ್ಲಿ ಬಂದು ರಾತ್ರಿ ಕೂಡ ನಾವು ಉಳ್ಕೊಂಡಿದ್ದೆವು. ಪದಾರ್ಥ ಇಲ್ಲದಿದ್ದರೆ ರೆಹಮಾನ್ ಅಮ್ಮ ನಮಗೆ ತಂದು ಕೊಡ್ತಾ ಇದ್ರು ಪದಾರ್ಥ. ರೆಹಮಾನ್ ಮನೆಗೆ ಹೋಗಿ ಪದಾರ್ಥ ತಂದು ಕೊಡ್ತಾ ಇದ್ದ. ನೋಡಿ, ಅವಾಗ ನಮಗೆ ಯಾವುದೇ ಜಾತಿ ಮತ ಧರ್ಮ ಭೇದ ಯಾವುದೂ ಇರಲಿಲ್ಲ. ನೋಡಿ, ನಮ್ಮ ಬದುಕು ಮಾತ್ರ, ನಾವು ಈ ಸಮಾಜದ ವ್ಯಕ್ತಿಗಳಷ್ಟೇ. ನಮಗೆ ರೆಹಮಾನ್ ರವರ ಮನೆಯಿಂದ ನಮಗೆ ಅನ್ನ ಬರ್ತಾಯಿತ್ತು, ಊಟ ಬರ್ತಾಯಿತ್ತು, ಪದಾರ್ಥಗಳು ಬರ್ತಾಯಿತ್ತು, ಬೆಳಗ್ಗೆ ತಿಂಡಿ ಬರ್ತಾಯಿತ್ತು. ಇದು ನಮ್ಮ ಬದುಕು ಅಂತ ಹೇಳೋದು. ಈ ರೀತಿಯ ಬದುಕನ್ನು ಕಲಿಯುವುದಕ್ಕೆ ನಾವು ಹೆಚ್ಚು ನಮ್ಮ ಮಕ್ಕಳಿಗೆ ಆ ರೀತಿಯ ವಿದ್ಯಾಭ್ಯಾಸವನ್ನು ಕೊಡಬೇಕಾಗಿದೆ, ಶಿಕ್ಷಣವನ್ನು ಕೊಡಬೇಕಾಗಿದೆ. ಶಿಕ್ಷಣ ಎನ್ನುವಂಥದ್ದು ಬಹಳ ಮಹತ್ತರವಾದದ್ದು. ಯಾಕಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ಕಂಡುಕೊಂಡಂಥ 2 ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲಿ ಒಂದು ಶಿವಪ್ರಕಾಶ್ ಸರ್ ಅವರು, ಮತ್ತೊಂದು ಗೋವಿಂದ ಮಡಿವಾಳರು. ನನ್ನ ಅತ್ಯಂತ ಆತ್ಮೀಯತೆ ಇರುವಂಥ 2 ಅವರ ಅಧಿಕಾರಿಗಳವರು. ಅವರ ಅಧಿಕಾರಿತನದಲ್ಲಿ ಇದ್ದರೂ ಕೂಡ ನಮ್ಮನ್ನು, ನಾವು ನಿಜವಾಗಿ ಅವ್ರಿಗಿಂತ ಪ್ರಾಯದಲ್ಲಿ ನಾವು ತುಂಬ ದೊಡ್ಡದು ಆದರೂ ಕೂಡ ನಮ್ಮನ್ನು ಅಷ್ಟು ರೀತಿಯಲ್ಲಿ ಆರೈಕೆ ಮಾಡಿಕೊಂಡಿದ್ರು. ನಾವು ಪ್ರೇಮ್ನಾಥ್ ಸರ್ ಅಂತ ಹೇಳಿದರೆ ನಮ್ಗೆ ಅಂಥ ವೇದಿಕೆಗಳನ್ನು ಕೊಡ್ತಾ ಇದ್ರು. ಏನೇ ಇರಲಿ ಬಂಧುಗಳೇ, ಬದುಕನ್ನು ಬದುಕಾಗಿಸೋಣ. ಬದುಕನ್ನು ಬರೀ ಕನಸು ಅಂತ ಇಟ್ಟುಕೊಳ್ಳೋದು ಬೇಡ. ಬದುಕಿನಲ್ಲಿ ನಮ್ಮ ನಿಜವಾದ ಬದುಕು ಇದೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು, ಇವತ್ತು ಬಂದಂಥ ಈ ನಮ್ಮ ಶಿಬಿರದ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ, ಮೆಂಟರ್ಸ್ಗಳಿಗೆ ಮತ್ತು 126 ವಿದ್ಯಾರ್ಥಿಗಳಿಗೆ, ನಮ್ಮ ರೆಹಮಾನ್ ಮತ್ತು ಅವರ ಕುಟುಂಬದ ಎಲ್ಲರಿಗೂ ಕೂಡ ನಾನು ನನ್ನ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸಿ, ನನಗೆ ಈ ಮಾತನಾಡೋದಕ್ಕೆ ಅವಕಾಶ ಕೊಟ್ಟದನ್ನು ನನ್ನ ಪ್ರೀತಿಯಿಂದ ಕರೆದದ್ದಕ್ಕೋಸ್ಕರ ನಾನು ಮತ್ತೊಮ್ಮೆ ಇನ್ನೊಮ್ಮೆ
ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಸಾಧ್ಯವಾದರೆ ನಮ್ಮ ಪ್ರೇಮ್ನಾಥ್ ಸರ್ ಹೇಳಿದಾಗೆ ನಾನೊಂದು 2-3 ಚಾನಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ಕೆಲಸ ಅಲ್ಲ, ನನ್ನ ಎಬಿಲಿಟಿಯನ್ನು ತೋರಿಸ್ತಾ ಇದ್ದೇನೆ. ನಾನು ನಮ್ಮ ಟಿ ವಿಯಲ್ಲಿ ಸುಮಾರು 14 ವರ್ಷದಿಂದ ಬಲೆ ತುರುಟೆ ಪಾತೆರ್ಗಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಇದು ಪ್ರತಿ ಸೋಮವಾರ 5 ಗಂಟೆ 5:30 ಗಂಟೆಯಿಂದ 6:30 ಗಂಟೆ ತನಕ ಅದು ನಿತ್ಯ ನಿರಂತರ ನಡೀತಾ ಇರ್ತದೆ. ನಾಳೆಲ್ಲ ಒಂದೇ, ನಾಡಿದ್ದು ನೀವು 5:30 ಗಂಟೆಗೆ ಟಿ ವಿ ಅಥವಾ ಫೇಸ್ಬುಕ್ ಓಪನ್ ಮಾಡಿದರೆ ನಿಮಗೆ ಸಿಗ್ತದೆ. ನಾವಲ್ಲಿ ಲೈವಲ್ಲಿ ಇರ್ತೇವೆ. ಅದು ಲೈವ್ ಅಂತ ಹೇಳಿದ್ರೆ ಬಹಳ ಜವಾಬ್ದಾರಿ ಕೆಲಸ, ಒಂದೇ ಒಂದು ಶಬ್ದ ಕೂಡ ತಪ್ಪಿ ಬರಬಾರ್ದು. ಈಗ ನಾಳೆ ರಾತ್ರಿ ನೀವು 8 ಗಂಟೆಗೆ ನೀವು ಟಿ ವಿ ಇಟ್ಟರೆ ಅಲ್ಲೊಂದು ಪಟ್ಟಾಂಗ ಅಂತ ಒಂದು ಕಾರ್ಯಕ್ರಮ ಉಂಟು. ಆ ಪಟ್ಟಾಂಗದಲ್ಲಿ ಕೂಡ ಇದ್ದೇನೆ. ಹಾಗೆ ನಮ್ಮ ಕುಡ್ಲದಲ್ಲಿ ದೈವಾರಾಧನೆ ಬಗ್ಗೆ ನಾನು ಸ್ವಲ್ಪ ವಿಶೇಷ ಅಧ್ಯಯನ ಮಾಡಿದ ಕಾರಣದಿಂದಾಗಿ ನಮ್ಮ ಕುಡ್ಲದಲ್ಲಿ ದೈವಾರಾಧನೆ ಬಗ್ಗೆ, V4 ಚಾನಲ್ನಲ್ಲಿ ಫೋಕಿನ ಬಗ್ಗೆ, ಹೀಗೆ ಬೇರೆ ಬೇರೆ ಅಂದರೆ ನಮಗೆ ಇದೆಲ್ಲ ಕಾರಣ ಯಾವುದು ಆಗಿದೆ ಅಂತೇಳಿ ಶಿಬಿರವೇ ಕಾರಣ ಆದದಂತ ಹೇಳೋದು. ಗೋಪಡ್ಕರ್ ಇದಕ್ಕೆ ಪ್ರಮುಖ ವ್ಯಕ್ತಿ ಅವರು. ಏನೇ ಇರಲಿ ಸ್ನೇಹಿತರೆ, ಮಗದೊಮ್ಮೆ ಈ ಕಾರ್ಯಕ್ರಮವನ್ನು ನಿತ್ಯ ನಿರಂತರ ಮುಂದುವರಿಸಿ ಮುಂದಿನ ದಿನಗಳಲ್ಲಿ ರೆಹಮಾನ್ ಸಿಲ್ವರ್ ಜುಬ್ಲಿಯನ್ನು ಆಚರಣೆ ಮಾಡಿ, ಅಥವಾ ನಿಮ್ಮ 50ನೇ ವರ್ಷ ಸಂಭ್ರಮ ಕಾಣಲಿ, 100ನೇ ವರ್ಷದ ಸಂಭ್ರಮವನ್ನು ಕೂಡ ಕಾಣುವಂತಾಗಲಿ ಅಂತ ಹೇಳುತ್ತಾ ನಿಮ್ಗೆಲ್ರಿಗೂ ಮತ್ತೊಮ್ಮೆ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.